ನಮಸ್ಕಾರ. ಗ್ರಹಗಳ ಗತಿಗಳ ಆಧಾರದಲ್ಲಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ನೀಡುತ್ತೇನೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಸ್ಪಷ್ಟ ಪರಿಹಾರಗಳನ್ನು ನೀಡುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಮೇಷರೇ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಪ್ರೀತಿಯ ಕನಸು ಇಂದು ನನಸಾಗುವ ಸಾಧ್ಯತೆ ಇದೆ. ಈ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸಿ. ಆದರೆ ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿಡಿ, ಏಕೆಂದರೆ ಅತಿಯಾದ ಸಂತೋಷವು ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅತಿಯಾದ ಖರ್ಚು ಮತ್ತು ಸಂಶಯಾಸ್ಪದ ಹಣಕಾಸು ಯೋಜನೆಗಳನ್ನು ತಪ್ಪಿಸಿ. ಪಾಲುದಾರಿಕೆ ಯೋಜನೆಗಳಲ್ಲಿ ಜಾಗರೂಕತೆ ಅಗತ್ಯ. ಯಾರಾದರೂ ನಿಮ್ಮ ಲಾಭವನ್ನು ಪಡೆಯಲು ಅನುಮತಿಸಿದ್ದರೆ ನೀವು ಕೋಪಗೊಳ್ಳಬಹುದು. ಹಣಕಾಸು ನಿರ್ಧಾರಗಳಲ್ಲಿ ದಾಖಲೆ ಪರೀಕ್ಷಣೆ ಮತ್ತು ತಜ್ಞರ ಸಲಹೆ ಮುಖ್ಯ. ವಯಸ್ಸಾದ ಸಂಬಂಧಿಕರು ಅಸಮಂಜಸವಾದ ಬೇಡಿಕೆಗಳನ್ನು ಮಾಡಬಹುದು. ಅವರ ಮನೋಭಾವವನ್ನು ಸಹಾನುಭೂತಿಯಿಂದ ಕೇಳಿ ಮತ್ತು ಸ್ಪಷ್ಟ ಗಡಿಗಳನ್ನು ನಿರ್ಧರಿಸಿ. ಕುಟುಂಬದೊಂದಿಗೆ ಸಂವಾದ ಮತ್ತು ಸಹಕಾರವು ಸಮಸ್ಯೆಗಳನ್ನು ತಗ್ಗಿಸುತ್ತದೆ. ಕೆಲವರಿಗೆ ಸುಂದರ ಉಡುಗೊರೆಗಳು ಮತ್ತು ಹೂವಿನಿಂದ ತುಂಬಿದ ಪ್ರಣಯ ಸಂಜೆ ಸಿಗಬಹುದು. ಈ ಕ್ಷಣವನ್ನು ರೊಮ್ಯಾಂಟಿಕ್ ರೀತಿಯಲ್ಲಿ ಯೋಜಿಸಿ. ಸಣ್ಣ ಪ್ರಾಮಾಣಿಕ ಕೃತ್ಯಗಳು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ನಿಮ್ಮ ಅಭಿಪ್ರಾಯ ಕೇಳಿದಾಗ ನಾಚಿಕೆ ಪಡಬೇಡಿ. ನಿಮ್ಮ ಮಾತುಗಳಿಗೆ ಹೆಚ್ಚು ಇತರರು ಪ್ರಶಂಸೆ ನೀಡುತ್ತಾರೆ. ಈ ದಿನವು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಒಂದಾಗಬಹುದು. ಪರಸ್ಪರ ಗೌರವ ಮತ್ತು ಪ್ರಾಮಾಣಿಕ ಸಂವಾದವನ್ನು ಮೆಚ್ಚಿಕೊಳ್ಳಿ. ಪರಿಹಾರ: ಉತ್ತಮ ಆರ್ಥಿಕ ಸ್ಥಿತಿಗಾಗಿ ಬೆಲ್ಲ, ಗೋಧಿ ಮತ್ತು ಕೇಸರಿಯಂತಹ ಉತ್ಪನ್ನಗಳನ್ನು ನಿಮ್ಮ ತಂದೆ ಅಥವಾ ತಂದೆಯಂತಹ ವ್ಯಕ್ತಿಗಳಿಗೆ ನೀಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಡೂರ್ಯ. ಇಂದು ನಿಮ್ಮ ದಿನವು ಪ್ರೀತಿ, ಜವಾಬ್ದಾರಿ ಮತ್ತು ಸಂತೋಷದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಮುಕ್ತ ಮನಸ್ಸು ಮತ್ತು ಸಹಿಷ್ಣುತೆಯ ಶಕ್ತಿಯನ್ನು ಸ್ನೇಹಿತರು ಪರೀಕ್ಷಿಸಬಹುದು. ನಿಮ್ಮ ಮೌಲ್ಯಗಳನ್ನು ಶರಣಾಗದಂತೆ ನೀವು ಜಾಗರೂಕರಾಗಿರಿ. ಪ್ರತಿಯೊಂದು ನಿರ್ಧಾರದಲ್ಲೂ ತರ್ಕಬದ್ಧವಾಗಿರಿ. ತೀವ್ರ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸಿದ್ಧಾಂತಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮಗಾಗಿ ಹಣ ಉಳಿತಾಯ ಮಾಡುವ ನಿಮ್ಮ ಕಲ್ಪನೆ ಇಂದು ಸಾಧನಾರ್ಹವಾಗಬಹುದು. ಸೂಕ್ತ ಯೋಜನೆ ಮತ್ತು ನಿಯಮಿತ ಉಳಿತಾಯದಿಂದ ನೀವು ಯಶಸ್ಸು ಕಾಣುತ್ತೀರಿ. ಸಣ್ಣ ಸಣ್ಣ ಆದಾಯ ಮಾರ್ಗಗಳನ್ನು ಗುರುತಿಸಿ ಮತ್ತು ಖರ್ಚುಗಳನ್ನು ನಿಯಂತ್ರಿಸಿ. ನಿಮ್ಮ ಜೀವನದಲ್ಲಿ ಒಂದು ಭವ್ಯವಾದ ಲಯವನ್ನು ರೂಪಿಸಿ. ಶರಣಾಗತಿಯ ಮೌಲ್ಯಗಳನ್ನು ಕಲಿಯಿರಿ ಮತ್ತು ಹೃದಯದಲ್ಲಿ ಪ್ರೀತಿ ಮತ್ತು ಕೃತಜ್ಞತೆಯೊಂದಿಗೆ ನೇರವಾಗಿ ನಡೆದುಕೊಳ್ಳುವ ಕಲೆಯನ್ನು ಅಭ್ಯಾಸ ಮಾಡಿ. ಈ ಮನೋಭಾವವು ನಿಮ್ಮ ಕುಟುಂಬ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ. ನಿಮ್ಮ ಪ್ರೀತಿಯ ಅನಗತ್ಯ ಬೇಡಿಕೆಗಳಿಗೆ ಬಾಗಬೇಡಿ. ಸ್ಪಷ್ಟ ಗಡಿಗಳನ್ನು ಸ್ಥಾಪಿಸಿ ಮತ್ತು ಮೃದುವಾಗಿ ನಿರಾಕರಿಸುವ ಕಲೆಯನ್ನು ಅಭ್ಯಾಸ ಮಾಡಿ. ಪ್ರಮುಖ ಜನರೊಂದಿಗೆ ಸಂವಾದ ನಡೆಸುವಾಗ ನಿಮ್ಮ ಕಿವಿ ಮತ್ತು ಕಣ್ಣುಗಳನ್ನು ತೆರೆದಿಡಿ. ಅಮೂಲ್ಯವಾದ ಸಲಹೆಗಳನ್ನು ನೀವು ಪಡೆಯಬಹುದು. ಸಮಸ್ಯೆಗಳಿಗೆ ತ್ವರಿತವಾಗಿ ಕಾರ್ಯನಿರ್ವಹಿಸುವ ನಿಮ್ಮ ಸಾಮರ್ಥ್ಯವು ನಿಮಗೆ ಮನ್ನಣೆಯನ್ನು ತರುತ್ತದೆ. ಇಂದು ನಿಮ್ಮ ಜೀವನ ಸಂಗಾತಿಯ ಗುಣುಗುಣುಗಿಗೆಯಿಂದ ನೀವು ಕಿರಿಕಿರಿಗೊಳ್ಳಬಹುದು, ಆದರೆ ಅವರು ನಿಮಗಾಗಿ ನಿಜವಾಗಲೂ ಮಹತ್ತರವಾದದ್ದನ್ನು ಮಾಡುತ್ತಾರೆ. ಆ ಮನೋಭಾವವನ್ನು ಗಮನಿಸಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಪರಿಹಾರ: ನಿಮ್ಮ ಪ್ರೇಮಿಯನ್ನು ಭೇಟಿಯಾಗುವ ಮೊದಲು ಏಲಕ್ಕಿಯನ್ನು ಅಗೆಯಿರಿ. ಇದು ಪ್ರೀತಿಯ ಜೀವನದಲ್ಲಿ ಶುಭವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ನಿಮ್ಮ ದಿನ ಶಾಂತಿ, ಪ್ರಗತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಉಂಟುಮಾಡುವ ಕೆಲಸಗಳನ್ನು ಮಾಡಲು ಅದ್ಭುತ ದಿನ. ನಿಮ್ಮ ಉದ್ದೇಶಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಮತ್ತು ಸಣ್ಣ ಹೆಜ್ಜೆಗಳಲ್ಲಿ ಕಾರ್ಯನಿರ್ವಹಿಸಿ. ಪ್ರತಿಯೊಂದು ಚಿಕ್ಕ ಸಾಧನೆ ನಿಮ್ಮ ದಿಕ್ಕನ್ನು ದೃಢಗೊಳಿಸುತ್ತದೆ. ವಿದೇಶಗಳೊಂದಿಗೆ ಸಂಬಂಧ ಹೊಂದಿರುವ ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಇಂದು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಯಾವುದೇ ಹೆಜ್ಜೆ ಇಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯಿರಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಸಮಯ ನಿಮ್ಮನ್ನು ನಿರೀಕ್ಷಿಸುತ್ತದೆ. ಸಣ್ಣ ಸಂಭಾಷಣೆಗಳು ಮತ್ತು ಹಾಸ್ಯಭರಿತ ಕ್ಷಣಗಳು ಮನಸ್ಸಿಗೆ ತಾಜಗನಿಯನ್ನು ತರುತ್ತವೆ. ಈ ಸಮಯವನ್ನು ಸಂಪೂರ್ಣವಾಗಿ ಆನಂದಿಸಿ.
ನೀವು ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬೀಳುವ ಸಾಧ್ಯತೆ ಇದೆ. ಈ ಭಾವನೆಗಳನ್ನು ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯಿಂದ ಸ್ವೀಕರಿಸಿ. ಹೊಸ ಪರಿಚಯಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಬಹುದು. ನಿಧಾನವಾಗಿ ಮನಸ್ಸಿನಿಂದ ಮುನ್ನಡೆಯಿರಿ. ಆರಂಭದಿಂದ ಕೊನೆಯವರೆಗೆ ದಿನ ನಿಮಗೆ ಕೆಲಸದಲ್ಲಿ ಶಕ್ತಿಯುತವಾಗಿರುತ್ತದೆ. ಜನರು ನಿಮ್ಮ ಕೆಲಸವನ್ನು ಮೆಚ್ಚಿ ಅಭಿನಂದನೆಗಳನ್ನು ಕಳುಹಿಸುತ್ತಾರೆ. ಈ ಮೆಚ್ಚುಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಂಗಾತಿ ಇಂದು ನಿಮಗೆ ಹೇಳುವ ಮಾತುಗಳು ನಿಮ್ಮನ್ನು ಸ್ವರ್ಗದಂತೆ ಭಾವಿಸುವಂತೆ ಮಾಡುತ್ತವೆ. ಅವರ ಪ್ರೀತಿಯ ಮಾತುಗಳನ್ನು ಮನಸ್ಸಿನಲ್ಲಿ ಉಳಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ದಿನದ ಕೊನೆಗೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ಗಹಿರ ಉಸಿರಾಟ ಮತ್ತು ಕ್ಷಣಿಕ ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಸೃಜನಶೀಲ ಚಟುವಟಿಕೆಗಳು ನಿಮ್ಮ ಮನೋಭಾವವನ್ನು ಮತ್ತಷ್ಟು ಉನ್ನತಗೊಳಿಸುತ್ತವೆ. ಪರಿಹಾರ: ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಶಕ್ತಗೊಳಿಸಲು ನಿಮ್ಮ ವೈಯಕ್ತಿಕ ಅಥವಾ ಕುಟುಂಬ ದೇವರಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನ ಪ್ರೀತಿ, ಶಕ್ತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಬಲವಾದ ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಭೀತಿಯು ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಆವೇಗವನ್ನು ಮುಂದುವರಿಸಿ ಯಾವುದೇ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ. ಗಹನ ಉಸಿರಾಟ ಮತ್ತು ಸಣ್ಣ ಧ್ಯಾನವು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಆರ್ಥಿಕವಾಗಿ ನೀವು ಸದೃಢವಾಗಿದ್ದೀರಿ. ಗ್ರಹಗಳ ಹಿತಕರ ಸ್ಥಾನದಿಂದ ಇಂದು ಹಣ ಸಂಪಾದಿಸಲು ಹಲವಾರು ಅವಕಾಶಗಳು ಎದುರಾಗುತ್ತವೆ. ಹೊಸ ಆದಾಯದ ಮಾರ್ಗಗಳನ್ನು ಗಮನದಿಂದ ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ನಿಮ್ಮ ಇತ್ತೀಚಿನ ಕಾರ್ಯಗಳಿಂದ ಯಾರಾದರೂ ನಿಮ್ಮನ್ನು ಹೆಚ್ಚು ಮೆಚ್ಚಬಹುದು. ಕ್ಯಾಂಡಿ ಫ್ಲಾಸ್ ಮತ್ತು ಟಾಫಿಗಳನ್ನು ಕಾರ್ಡ್ಗಳಲ್ಲಿ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳುವ ಅವಕಾಶವಿದೆ. ಸಣ್ಣ ಸಿಹಿ ಕ್ಷಣಗಳು ಸಂಬಂಧಗಳನ್ನು ಮಧುರಗೊಳಿಸುತ್ತವೆ. ಬಾಸ್ನ ಉತ್ತಮ ಮನಸ್ಥಿತಿ ಕೆಲಸದ ವಾತಾವರಣವನ್ನು ಸುಧಾರಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರವು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಮಹತ್ವದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಈ ಸಮಯವನ್ನು ಉಪಯೋಗಿಸಿ. ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ನಿಮಗಾಗಿ ಸಮಯವನ್ನು ಕಂಡುಹಿಡಿಯಲು ಕಷ್ಟವಾಗಬಹುದು. ಆದರೂ ಇಂದು ನಿಮ್ಮ ಅದೃಷ್ಟದ ದಿನ. ನಿಮಗೆ ಸ್ವಲ್ಪ ಸಮಯ ಸಿಗುತ್ತದೆ. ಆ ಸಮಯದಲ್ಲಿ ಸಣ್ಣ ವಿರಾಮಗಳು ಮತ್ತು ಧ್ಯಾನವು ಮನಸ್ಸಿಗೆ ತಾಜಾತನಿಯನ್ನು ತರುತ್ತದೆ. ಇಂದು ನೀವು ಮದುವೆಯಾಗುವ ನಿಜವಾದ ಭಾವಪರವಶತೆಯನ್ನು ಅರಿವಾಗಬಹುದು. ಪ್ರೀತಿ ಮತ್ತು ಬದ್ಧತೆಯ ಆಳವನ್ನು ಅನುಭವಿಸಿ. ಸಣ್ಣ ಕೃತ್ಯಗಳು ಮತ್ತು ಪ್ರಾಮಾಣಿಕ ಸಂವಾದವು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಇಂದಿನ ದಿನವು ನಿಮ್ಮ ದಿನವು ಶಕ್ತಿ, ಆರ್ಥಿಕ ಅವಕಾಶಗಳು ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ಮಧ್ಯದಲ್ಲಿ ಸಣ್ಣ ವಿರಾಮಗಳು, ಗಹನ ಉಸಿರಾಟ ಮತ್ತು ಸಂಕ್ಷಿಪ್ತ ಧ್ಯಾನವು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತವೆ. ಪರಿಹಾರ: ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಶಕ್ತಗೊಳಿಸಲು ನಿಮ್ಮ ವ್ಯಕ್ತಿಗತ ಅಥವಾ ಕುಟುಂಬ ದೇವರಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ. ನಿಮ್ಮ ಅದೃಷ್ಟದ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನವು ಪ್ರೀತಿ, ಶಕ್ತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತರಾಗುವ ಸಾಧ್ಯತೆ ಇದೆ. ವೈದ್ಯರ ಸೂಚನೆಗಳನ್ನು ಅನುಸರಿಸಿ ಮತ್ತು ವಿಶ್ರಾಂತಿಯನ್ನು ಪ್ರಾಧಾನ್ಯ ನೀಡಿ. ಸಣ್ಣ ವ್ಯಾಯಾಮ ಮತ್ತು ಸಮತೋಲನ ಆಹಾರವು ನಿಮ್ಮ ಪುನರುಜ್ಜೀವನಕ್ಕೆ ಸಹಾಯ ಮಾಡುತ್ತದೆ. ಇಂದು ಹಣ ನಷ್ಟವಾಗುವ ಸಾಧ್ಯತೆ ಇದೆ. ಯಾವುದೇ ವಹಿವಾಟು ಅಥವಾ ದಾಖಲೆ ಮೇಲೆ ಸಹಿ ಮಾಡುವ ಮೊದಲು ಜಾಗರೂಕರಾಗಿ ಪರಿಶೀಲಿಸಿ. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ನಿಮ್ಮ ಮಕ್ಕಳ ಕಾಳಜಿಯನ್ನು ಬೆಂಬಲಿಸುವುದು ಅತ್ಯಗತ್ಯ. ಅವರ ಆಟದ ಸ್ಥಳ ಮತ್ತು ಸುರಕ್ಷತೆಯನ್ನು ಗಮನಿಸಿ. ಸಣ್ಣ ಸಂವಾದಗಳು ಮತ್ತು ಪ್ರೋತ್ಸಾಹವು ಅವರ ಮನೋಭಾವವನ್ನು ಬಲಪಡಿಸುತ್ತದೆ. ನಿಮ್ಮ ಗೆಳೆಯ ಅಥವಾ ಗೆಳತಿ ಅವರ ಕೌಟುಂಬಿಕ ಪರಿಸ್ಥಿತಿಗಳಿಂದಾಗಿ ಕೋಪಗೊಳ್ಳಬಹುದು. ಮಾತನಾಡಿ, ಶಾಂತವಾಗಿ ಕೇಳಿ ಮತ್ತು ಅವರ ಭಾವನೆಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ಶಾಂತ ಪ್ರಸ್ತುತಿಯೇ ಅವರ ಮನಸ್ಸಿಗೆ ಶಾಂತಿ ತರುತ್ತದೆ. ಯಾರಾದರೂ ಇಂದು ನಿಮಗೆ ಕೆಲಸದಲ್ಲಿ ಒಳ್ಳೆಯ ಅವಕಾಶ ನೀಡಬಹುದು. ಈ ಅವಕಾಶವನ್ನು ವಸ್ತುನಿಷ್ಠವಾಗಿ ಸ್ವೀಕರಿಸಿ ಮತ್ತು ಮುಂದಿನ ಹಂತದ ಯೋಜನೆಗಳನ್ನು ತಯಾರಿಸಿ. ನಿಮ್ಮ ಶ್ರಮಕ್ಕೆ ಗುರುತಿನ ಸಿಗುತ್ತದೆ. ಬಿಡುವಿನ ಸಮಯದಲ್ಲಿ ಕೆಲವು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿಕೊಳ್ಳಿ. ಈ ಅಭ್ಯಾಸವು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಶಾಂತಿಯನ್ನು ತರುತ್ತದೆ ಮತ್ತು ಅನೇಕ ತೊಂದರೆಗಳನ್ನು ನಿವಾರಿಸುತ್ತದೆ. ಇಂದು ನಿಮ್ಮ ಜೀವನ ಸಂಗಾತಿಯ ಗುಣಗಾಟದಿಂದ ನೀವು ಕಿರಿಕಿರಿಗೊಳ್ಳಬಹುದು, ಆದರೆ ಅವರ ಉದ್ದೇಶವನ್ನು ಗಮನಿಸಿ. ಅವರು ನಿಮಗಾಗಿ ನಿಜವಾಗಲೂ ಮಹತ್ತರವಾದದ್ದನ್ನು ಮಾಡುತ್ತಾರೆ. ಕೃತಜ್ಞತೆಯಿಂದ ಪ್ರತಿಕ್ರಿಯಿಸಿ.
ಇಂದಿನ ದಿನ ನಿಮ್ಮ ಆರೋಗ್ಯ, ಎಚ್ಚರಿಕೆ ಮತ್ತು ಸಂಬಂಧಗಳ ಮೇಲೆ ಕೇಂದ್ರೀಕೃತ. ಮಧ್ಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರಮುಖ ಕಾರ್ಯಗಳನ್ನು ಆದ್ಯತೆಯಾಗಿ ಮುಗಿಸಿ. ಪರಿಹಾರ: ಮನೆಯಲ್ಲೇ ಲೋಬನ್ ಧೂಪವನ್ನು ಬೆಳಗಿಸುವುದು ಕೌಟುಂಬಿಕ ಜೀವನಕ್ಕೆ ಒಳ್ಳೆಯದು. ಇದು ಮನಸ್ಸಿಗೆ ಶಾಂತಿ ಮತ್ತು ಸೌಹಾರ್ದವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ನಿಮ್ಮ ದಿನ ಶಾಂತಿ, ಪ್ರಗತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಹೆಚ್ಚು ಕ್ಯಾಲೋರಿ ಆಹಾರವನ್ನು ತಪ್ಪಿಸಿ ಮತ್ತು ನಿಮ್ಮ ವ್ಯಾಯಾಮಕ್ಕೆ ಅಂಟಿಕೊಳ್ಳಿ. ಸಣ್ಣ ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರವು ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸುತ್ತದೆ. ದೇಹದ ಆರೈಕೆ ಇಂದು ಪ್ರಮುಖವಾಗಿದೆ. ನೀವು ಇಂದು ಉತ್ತಮ ಹಣವನ್ನು ಗಳಿಸುತ್ತೀರಿ, ಆದರೆ ಅದು ನಿಮ್ಮ ಬೆರಳುಗಳ ಮೂಲಕ ಜಾರುವಂತೆ ತೋರುತ್ತದೆ. ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ತಕ್ಷಣದ ಖರೀದಿಗಳನ್ನು ಪುನಃ ಪರಿಗಣಿಸಿ. ಉಳಿತಾಯದ ಸಣ್ಣ ಕ್ರಮಗಳು ಭವಿಷ್ಯಕ್ಕೆ ದೊಡ್ಡ ಭದ್ರತೆಯನ್ನು ತರುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಕಳೆಯಿರಿ. ಸಣ್ಣ ಸಂಭಾಷಣೆಗಳು ಮತ್ತು ಹಾಸ್ಯಭರಿತ ಕ್ಷಣಗಳು ಮನಸ್ಸಿಗೆ ತಾಜಾಗಿನ ತರುತ್ತವೆ. ಈ ಸಮಯವು ಸಂಬಂಧಗಳನ್ನು ಗಾಢ ಮಾಡಲು ಸಹಾಯಕ. ನಿಮ್ಮ ಪ್ರಿಯತಮೆರಿಂದ ಕರೆ ಬಂದರೆ ಅದು ನಿಮ್ಮ ದಿನವನ್ನು ರೋಮಾಂಚಕಗೊಳಿಸಬಹುದು. ಆ ಕರೆ ನಿಮಗೆ ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಪ್ರೇಮದ ಸಂಭಾಷಣೆಗಳಲ್ಲಿ ಪ್ರಾಮಾಣಿಕತೆ ಮತ್ತು ಸೌಮ್ಯತೆ ಮುಖ್ಯ. ಕೆಲಸದ ಸ್ಥಳದಲ್ಲಿ ಉಂಟಾಗುವ ಬದಲಾವಣೆಗಳು ನಿಮಗೆ ಪ್ರಯೋಜನ ಬೀಳಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ವೃತ್ತಿ ಪ್ರಗತಿಗೆ ದಾರಿ ತೋರಬಹುದು. ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಹೊಸ ಅವಕಾಶಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ. ಇಂದು ಜನರು ನಿಮ್ಮ ಬಗ್ಗೆ ಹೇಗೆ ಯೋಚಿಸುತ್ತಾರೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ಒಳಗಿನ ಶಾಂತಿಯನ್ನು ಕಾಪಾಡಿ. ಬಿಡುವಿನ ವೇಳೆ ಯಾರನ್ನೂ ಭೇಟಿಯಾಗದೆ ಏಕಾಂತವನ್ನು ಅನುಭವಿಸಿ ಮತ್ತು ಮನಸ್ಸನ್ನು ಪುನಶ್ಚೇತನಗೊಳಿಸಿ. ನಿಮ್ಮ ಸಂಗಾತಿಯ ಶಕ್ತಿ ಮತ್ತು ಪ್ರೀತಿ ಇಂದು ಶಕ್ತಿ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ಅವರ ಬೆಂಬಲವನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಸಣ್ಣ ಕೃತ್ಯಗಳು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಪರಿಹಾರ: ಬಹುವರ್ಣದ ಕಲೆಗಳನ್ನು ಹೊಂದಿರುವ ನಾಯಿಯನ್ನು ನೋಡಿಕೊಳ್ಳುವುದರಿಂದ ಆರೋಗ್ಯವು ಉತ್ತಮಗೊಳ್ಳುತ್ತದೆ. ಈ ಸಣ್ಣ ಸೇವೆ ಮನಸ್ಸಿಗೆ ಸಂತೋಷ ಮತ್ತು ಶಕ್ತಿ ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನ ಆರೋಗ್ಯ, ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಭರವಸೆ ಇಂದು ಶ್ರೀಮಂತ, ಸೂಕ್ಷ್ಮ ಮತ್ತು ಸುಗಂಧಭರಿತ ಹೂವಿನಂತೆ ಅರಳುತ್ತದೆ. ಈ ಅಭಿವ್ಯಕ್ತಿ ನಿಮ್ಮ ಮಾತುಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಅದನ್ನು ಸ್ವೀಕರಿಸಿ ಮತ್ತು ಸೃಜನಶೀಲವಾಗಿ ಬಳಸಿ. ಇಂದು ನಿಮ್ಮ ಸಹಾಯಕ ಲಿಂಗದ ಸ್ಥಳೀಯರ ಸಹಾಯದಿಂದ ನೀವು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಸಂಪರ್ಕಗಳನ್ನು ಜಾಗರೂಕತೆಯಿಂದ ಸ್ವೀಕರಿಸಿ ಮತ್ತು ಒಪ್ಪಂದಗಳ ವಿವರಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಮನೆಯಲ್ಲಿ ಚಾಲ್ತಿ ಇರುವ ಪರಿಸ್ಥಿತಿಗಳಿಂದ ನೀವು ಅಸಮಾಧಾನಗೊಳ್ಳಬಹುದು. ಈ ಭಾವನೆಗಳನ್ನು ತಕ್ಷಣ ಹೊರಗೆ ತಳ್ಳಬೇಡಿ. ಶಾಂತವಾಗಿ ಕುಳಿತು ಸಂವಾದ ಮಾಡಿ ಮತ್ತು ಸಮಸ್ಯೆಗಳ ಮೂಲವನ್ನು ಶಾಂತ ಮನಸ್ಸಿನಿಂದ ಅನ್ವೇಷಿಸಿ. ನಿಮ್ಮ ಪ್ರೇಮಿ ಇಂದು ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ಹಂಚಿಕೊಳ್ಳಲು ಸಿದ್ಧರಾಗಿರಬಹುದು. ಇದು ನಿಮಗೆ ಅಸಮಾಧಾನ ಉಂಟು ಮಾಡಬಹುದು. ಅವರ ಮನೋಭಾವವನ್ನು ಗೌರವಿಸಿ ಮತ್ತು ಸಮಯ ಕೊಡಿ. ಪ್ರಾಮಾಣಿಕ ಸಂವಾದ ಸಂಬಂಧವನ್ನು ಮರುಸ್ಥಾಪಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗರು ತಮ್ಮ ಕೆಟ್ಟ ಕಾರ್ಯಗಳ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ನಿಮ್ಮ ನೈತಿಕತೆಯನ್ನು ಕಾಪಾಡಿ ಮತ್ತು ನಿಮ್ಮ ಕೆಲಸದ ಗುಣಮಟ್ಟವನ್ನು ಮುಂದುವರಿಸಿ. ಈ ಸಮಯ ನಿಮ್ಮ ಪ್ರಾಮಾಣಿಕತೆಯನ್ನು ಮೆಚ್ಚುವ ಸಮಯ. ದಿನ ಒಳ್ಳೆಯದು. ಇತರರೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಹೊಂದಬಹುದು. ಸ್ನೇಹಿತರು ಮತ್ತು ಕುಟುಂಬದೊಂದಿಗಿನ ಸಣ್ಣ ಸಂಭಾಷಣೆಗಳು ನಿಮ್ಮ ಮನಸ್ಸಿಗೆ ತಾಜನಿಸನ್ನು ತರುತ್ತದೆ. ನೀವು ಮತ್ತು ನಿಮ್ಮ ಸಂಗಾತಿ ಇಂದು ಒಳ್ಳೆಯ ಆಹಾರ ಅಥವಾ ಪಾನೀಯಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. ಅತಿಯಾದ ತೃಪ್ತಿಗೆ ತಲುಪದಂತೆ ಸಮತೋಲನ ಮತ್ತು ಸೌಮ್ಯ ಆಯ್ಕೆಗಳನ್ನು ಮಾಡಿ. ಪರಿಹಾರ: ಕುಟುಂಬದಲ್ಲಿ ಸಂತೋಷಕ್ಕಾಗಿ ನಿಮ್ಮ ಮನೆಯಿಂದ ಹಳೆಯ ಬಟ್ಟೆಗಳು ಮತ್ತು ಪತ್ರಿಕೆಗಳಂತಹ ಸ್ಕ್ರಾಪ್ಗಳನ್ನು ತೆಗೆದುಹಾಕಿ ಮತ್ತು ಎಸೆಯಿರಿ. ಈ ಸಂಘಕ್ರಮ ಮನಸ್ಸಿಗೆ ತಾಜನೆಸು ಮತ್ತು ಮನೆಯಲ್ಲಿನ ಶುದ್ಧತೆಯನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಡೂರ್ಯ. ಇಂದಿನ ದಿನ ನಿಮ್ಮ ಭರವಸೆ, ಸಮತೋಲನ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ.
ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕೆಲವು ಮಾನಸಿಕ ಒತ್ತಡಗಳ ಹೊರತಾಗಿಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಗಹಿನ ಉಸಿರಾಟ ಮತ್ತು ಸಣ್ಣ ಧ್ಯಾನವು ಮನಸ್ಸಿಗೆ ಶಾಂತಿ ತರುತ್ತದೆ. ತಾತ್ಕಾಲಿಕ ಸಾಲಗಳಿಗಾಗಿ ನಿಮ್ಮನ್ನು ಸಂಪರ್ಕಿಸುವವರನ್ನು ನಿರ್ಲಕ್ಷಿಸಿ. ತ್ವರಿತ ಹಣಕಾಸು ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ನಿಮ್ಮ ಸಹೋದರ ನೀವು ಅಂದುಕೊಂಡಿದ್ದಕ್ಕಿಂತ ನಿಮ್ಮ ಅಗತ್ಯಗಳಿಗೆ ಹೆಚ್ಚು ಬೆಂಬಲ ನೀಡುತ್ತಾನೆ. ಅವರ ಸಹಾಯವನ್ನು ವಿನಮ್ರತೆಯಿಂದ ಸ್ವೀಕರಿಸಿ. ಮನೆಯಲ್ಲಿನ ಪಾರ್ಟಿ ಅಥವಾ ಗೆಟ್-ಟುಗೆದರ್ಗಳು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಹುದು, ಆದರೆ ಮನೆಯವರ ಸಾನ್ನಿಧ್ಯವು ಮನಸ್ಸಿಗೆ ಸಂತೋಷ ತರುತ್ತದೆ. ನಿಮ್ಮ ಪ್ರೀತಿ ಹೊಸ ಎತ್ತರವನ್ನು ತಲುಪುತ್ತದೆ. ದಿನವೂ ನಿಮ್ಮ ಪ್ರೀತಿಯ ನಗುವಿನಿಂದ ಪ್ರಾರಂಭವಾಗುತ್ತದೆ ಮತ್ತು ಪರಸ್ಪರರ ಕನಸುಗಳಲ್ಲಿ ಕೊನೆಗೊಳ್ಳುತ್ತದೆ. ಈ ಭಾವನಾತ್ಮಕ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸಿ ಮತ್ತು ಪ್ರಾಮಾಣಿಕ ಸಂವಾದದಿಂದ ಸಂಬಂಧವನ್ನು ಗಾಢಪಡಿಸಿ. ಇಂದು ನೀವು ನಿಮ್ಮ ಸಂಪಾದನಾ ಶಕ್ತಿಯನ್ನು ಹೆಚ್ಚಿಸುವ ತ್ರಾಣ ಮತ್ತು ಜ್ಞಾನವನ್ನು ಹೊಂದಿದ್ದೀರಿ. ಪ್ರಮುಖ ಕಾರ್ಯಗಳನ್ನು ಆದ್ಯತೆಯಾಗಿ ಮುಗಿಸಿ. ಮನೆಯಲ್ಲಿನ ಪಾರ್ಟಿ ಸಮಾರಂಭಗಳು ನಿಮ್ಮ ಸಮಯವನ್ನು ತಿನ್ನಬಹುದು. ಅದನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ಸೌಮ್ಯವಾಗಿ ನಿರಾಕರಿಸಿ. ಪರಿಹಾರ: ಆರ್ಥಿಕ ಜೀವನವನ್ನು ಸುಧಾರಿಸಲು ಹಸಿರು ವಾಹನಗಳನ್ನು ಬಳಸುವುದನ್ನು ಪರಿಗಣಿಸಿ. ಇದು ನಿಮ್ಮ ಮನಸ್ಸಿಗೂ ಶಾಂತಿ ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ನಿಮ್ಮ ದಿನವು ಆರೋಗ್ಯ, ಪ್ರೀತಿ ಮತ್ತು ಆರ್ಥಿಕ ಪ್ರಗತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ, ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಕುಟುಂಬವು ನಿಮ್ಮಿಂದ ಬಹಳಷ್ಟು ನಿರೀಕ್ಷಿಸುತ್ತದೆ. ಈ ನಿರೀಕ್ಷೆಗಳು ನಿಮಗೆ ಕೆಲವೊಮ್ಮೆ ಕಿರಿಕಿರಿ ಉಂಟು ಮಾಡಬಹುದು. ಈ ಭಾವನೆಗಳನ್ನು ಒಪ್ಪಿಕೊಳ್ಳಿ, ಆದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಶಾಂತವಾಗಿ ಕುಳಿತು ಪ್ರಾಮಾಣಿಕ ಸಂವಾದದಿಂದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಇತರರ ಮಾತುಗಳ ಮೇಲೆ ಹೂಡಿಕೆ ಮಾಡಿದರೆ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆಯಿದೆ. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಯಾವುದೇ ಆರ್ಥಿಕ ಒಪ್ಪಂದಕ್ಕೆ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ನಿಮ್ಮ ಮನೆಯಲ್ಲಿನ ಸಾಮರಸ್ಯಕ್ಕಾಗಿ ಸಮನ್ವಯದಿಂದ ಕೆಲಸ ಮಾಡಿ. ಸಣ್ಣ ಹಂತಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನವು ದೀರ್ಘಕಾಲಿಕ ಶಾಂತಿಯನ್ನು ತರುತ್ತದೆ. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಗೌರವಿಸಿ ಮತ್ತು ಸ್ಪಷ್ಟ ಗಡಿಗಳನ್ನು ಸ್ಥಾಪಿಸಿ. ಇದು ಕೆಲಸದಲ್ಲಿ ನಿಮ್ಮ ದಿನ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಲೈಂಗಿಕ ಮನವಿ ಅಪೇಕ್ಷಿತ ಫಲಿತಾಂಶವನ್ನು ನೀಡಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ಸಮ್ಮತಿಯೊಂದಿಗೆ ಮುನ್ನಡೆಸಿರಿ. ಇತರರಿಗೆ ಸಹಾಯ ಮಾಡಲು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಮೀಸಲಿಡಿ, ಆದರೆ ನಿಮಗೆ ಯಾವುದೇ ಕಾಳಜಿಯೇ ಇಲ್ಲದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ಸಹಾಯ ಮಾಡುವ ಮುನ್ನ ನಿಮ್ಮ ಸಾಮರ್ಥ್ಯವನ್ನು ಪರಿಶೀಲಿಸಿ ಮತ್ತು ಸ್ಪಷ್ಟ ಗಡಿಗಳನ್ನು ನಿರ್ಧರಿಸಿ. ಇಂದು ನೀವು ನಿಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ನಿಮ್ಮ ಸಂಗಾತಿಯೊಂದಿಗೆ ಕಳೆಯುತ್ತೀರಿ. ಸಂಘ ಕೃತ್ಯಗಳು ಮತ್ತು ಪ್ರಾಮಾಣಿಕ ಸಂವಾದವು ಈ ಕ್ಷಣವನ್ನು ಇನ್ನಷ್ಟು ಮಧುರಗೊಳಿಸುತ್ತದೆ. ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ದಿನದ ಕೊನೆಗೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ಗಹನ ಉಸಿರಾಟ ಮತ್ತು ಕ್ಷಣಿಕ ಧ್ಯಾನವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಪ್ರಮುಖ ಕಾರ್ಯಗಳನ್ನು ಆದ್ಯತೆಯಾಗಿ ಮುಗಿಸಿ ಮತ್ತು ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ. ಪರಿಹಾರ: ಭಗವಾನ್ ವಿಷ್ಣು ಅಥವಾ ದುರ್ಗಾದೇವಿ ದೇವಾಲಯದಲ್ಲಿ ಕಂಚಿನ ಪಾತ್ರೆಗಳನ್ನು ದಾನ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಅನುಭವಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಕುಟುಂಬ, ಪ್ರೀತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಕರರೇ, ಬುಧವಾರ ಜನವರಿ 7, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ಶಕ್ತಿ ನಿಮಗೆ ಸ್ನೇಹಿತರೊಂದಿಗೆ ಆಟವಾಡಲು ಅಥವಾ ಹೊರಗೆ ಸಣ್ಣ ಚಟುವಟಿಕೆಗಳನ್ನು ಯೋಜಿಸಲು ಸಹಾಯ ಮಾಡುತ್ತದೆ. ದೇಹದ ಆರೈಕೆ ಮತ್ತು ಸರಿಯಾದ ಹೈಡ್ರೇಷನ್ ಅನ್ನು ಗಮನದಲ್ಲಿಡಿ. ನಿಮ್ಮ ತಾಯಿ ಅಥವಾ ತಂದೆಯ ಆರೋಗ್ಯಕ್ಕಾಗಿ ನೀವಿಂದು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಇದು ಆರ್ಥಿಕವಾಗಿ ಒತ್ತಡ ಉಂಟು ಮಾಡಬಹುದು, ಆದರೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಖರ್ಚುಗಳನ್ನು ಯೋಜಿಸಿ ಮತ್ತು ಅಗತ್ಯವಿದ್ದರೆ ಬಜೆಟ್ ಅನ್ನು ಸಣ್ಣ ಹಂತಗಳಲ್ಲಿ ಸರಿಪಡಿಸಿ. ಕೌಟುಂಬಿಕ ರಹಸ್ಯದ ಸುದ್ದಿ ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ಈ ಸುದ್ದಿಯನ್ನು ತಾಳ್ಮೆಯಿಂದ ಸ್ವೀಕರಿಸಿ ಮತ್ತು ಅಗತ್ಯವಿದ್ದರೆ ಕುಟುಂಬದೊಂದಿಗೆ ಶಾಂತವಾಗಿ ಚರ್ಚಿಸಿ. ಹಿರಿಯರನ್ನು ಲಘುವಾಗಿ ಪರಿಗಣಿಸಬೇಡಿ. ಅವರ ಅನುಭವ ನಿಮಗೆ ಮಾರ್ಗದರ್ಶನ ನೀಡಬಹುದು. ಇಂದು ಜನರ ಅಭಿಪ್ರಾಯದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಬದಲಾಗಿ
ನಿಮ್ಮ ಬಿಡುವಿನ ವೇಳೆಯಲ್ಲಿ ಯಾರನ್ನೂ ಭೇಟಿಯಾಗದೆ ಏಕಾಂತವನ್ನು ಅನುಭವಿಸಿ. ಈ ಏಕಾಂತ ನಿಮ್ಮ ಮನಸ್ಸನ್ನು ಪುನಶ್ಚೈತನ್ಯಗೊಳಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ದಿನವಿಡೀ ಯೋಚಿಸುತ್ತಾರೆ. ಅವರ ಪ್ರೀತಿ ಮತ್ತು ಬೆಂಬಲ ನಿಮ್ಮ ದಿನವನ್ನು ಮೋಡಿ ಮಾಡುತ್ತದೆ. ಈ ಪ್ರೀತಿಯನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಪರಿಹಾರ ಮತ್ತು ಅದೃಷ್ಟ. ಪರಿಹಾರ: ಉತ್ತಮ ಪ್ರಮಾಣದ ಹಣವನ್ನು ಗಳಿಸಲು ನಿಮ್ಮ ಜೇಬಿನಲ್ಲಿ ಬೆಳ್ಳಿ ಅಥವಾ ಬೆಳ್ಳಿ ನಾಣ್ಯವನ್ನಿಟ್ಟುಕೊಳ್ಳಿ. ಇದು ಆರ್ಥಿಕ ಭದ್ರತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಆರೋಗ್ಯ, ಸಂಬಂಧ ಮತ್ತು ಆಂತರಿಕ ಶಾಂತಿಯಿಂದ ತುಂಬಿರಲಿ. ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಶುಭವಾಗಲಿ. ನಮಸ್ಕಾರ ಕುಂಭರೆ. ಬುಧವಾರ ಜನವರಿ 7, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಪ್ರಾಮಾಣಿಕ ಮತ್ತು ನಿರ್ಭೀತ ದೃಷ್ಟಿಕೋನಗಳು ಕೆಲವೊಮ್ಮೆ ನಿಮ್ಮ ಸ್ನೇಹಿತನ ಅಹಂಕಾರವನ್ನು ನೋಯಿಸಬಹುದು. ನಿಮ್ಮ ಮಾತುಗಳನ್ನು ಸೌಮ್ಯವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿ. ಗಂಭೀರವಾದ ವಾದವಿವಾದಗಳನ್ನು ತಪ್ಪಿಸಲು ಶಾಂತ ಮನೋಭಾವ ಮತ್ತು ವಿನಯವನ್ನು ಆರಿಸಿ. ಇಂದು ಸಾಲಗಾರನು ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಸಾಲವನ್ನು ಮರುಪಾವತಿಸಲು ಕೇಳಬಹುದು. ಮೊತ್ತವನ್ನು ಮರುಪಾವತಿಸಿದರೂ ಮುಂದಿನ ಹಣಕಾಸು ತೊಂದರೆಗಳು ಉಂಟಾಗಬಹುದು. ಹೊಸ ಸಾಲವನ್ನು ತೆಗೆದುಕೊಳ್ಳುವುದನ್ನು ತಾತ್ಕಾಲಿಕವಾಗಿ ತಪ್ಪಿಸಿ ಮತ್ತು ಹಣಕಾಸು ನಿರ್ಧಾರಗಳಿಗಾಗಿ ತಜ್ಞರ ಸಲಹೆ ಪಡೆಯಿರಿ. ಮಕ್ಕಳು ಇಂದು ನಿಮಗೆ ದಿನವನ್ನು ಕಷ್ಟಕರವಾಗಿ ಮಾಡಬಹುದು. ಅವರ ಆಸಕ್ತಿಯನ್ನು ಉಳಿಸಿಕೊಳ್ಳಲು ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬಳಸಿ. ಕಠಿಣ ಶಿಕ್ಷೆಯ ಬದಲು ಪ್ರೋತ್ಸಾಹ ಮತ್ತು ಸ್ಪಷ್ಟ ಮಾರ್ಗದರ್ಶನವು ಉತ್ತಮ ಫಲ ತರುತ್ತದೆ. ತಪ್ಪು ಸಂವಹನೆ ಅಥವಾ ಸಂದೇಶವು ನಿಮ್ಮ ದಿನವನ್ನು ಮಂದಗೊಳಿಸಬಹುದು. ಸಂದೇಶಗಳನ್ನು ಕಳುಹಿಸುವ ಮೊದಲು ಪುನಃ ಪರಿಶೀಲಿಸಿ ಮತ್ತು ಭಾವನಾತ್ಮಕ ವಿಷಯಗಳನ್ನು ಶಾಂತವಾಗಿ ಮಾತನಾಡಿ. ಸ್ಪಷ್ಟತೆ ಮತ್ತು ಸಮಯವು ಗೊಂದಲವನ್ನು ಕಡಿಮೆ ಮಾಡುತ್ತದೆ. ನೀವು ಯಾರೊಂದಿಗಾದರೂ ಕೆಲಸದಲ್ಲಿ ಮಾತನಾಡಲು ಬಹಳ ಸಮಯದಿಂದ ಪ್ರಯತ್ನಿಸುತ್ತಿದ್ದರೆ, ಇಂದು ಅದೃಷ್ಟ ನಿಮ್ಮನ್ನು ಸಹಾಯ ಮಾಡಬಹುದು. ಆ ಸಂಭಾಷಣೆಯು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ. ಧೈರ್ಯದಿಂದ ಮತ್ತು ಸಿದ್ಧತೆಯಿಂದ ಮಾತನಾಡಿ. ಹಣ, ಪ್ರೀತಿ ಅಥವಾ ಕುಟುಂಬದಿಂದ ಭಣಿಸಿರಾತಿದ್ದರೆ, ನೀವು ದೈವಿಕ ಸಂತೋಷವನ್ನು ಹುಡುಕಲು ಆಧ್ಯಾತ್ಮಿಕ ಗುರುವನ್ನು ಭೇಟಿ ಮಾಡಬಹುದು. ಈ ಭೇಟಿ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ತರುತ್ತದೆ. ಮನಸ್ಸನ್ನು ತೆರೆದು ಕೇಳಿ. ನಿಮ್ಮ ಬಿಸಿಯಾದ ಶೆಡ್ಯೂಲ್ನ ಕಾರಣ ನಿಮ್ಮ ಸಂಗಾತಿ ಇಂದು ಅಮುಖ್ಯವೆಂದು ಭಾವಿಸಬಹುದು. ಸಂಜೆ ಅವರೊಂದಿಗೆ ಸಮಯ ಮೀಸಲಿಡಿ ಮತ್ತು ಅವರ ಭಾವನೆಗಳನ್ನು ಗಮನಿಸಿ. ಸಣ್ಣ ಕೃತ್ಯಗಳು ಸಂಬಂಧವನ್ನು ಮರುಸ್ಥಾಪಿಸುತ್ತವೆ. ಪರಿಹಾರ: ಮನೆಯಲ್ಲಿ ಅಕ್ವೇರಿಯಂ ಇಟ್ಟುಕೊಳ್ಳಿ ಮತ್ತು ಆದಾಯ ಹೆಚ್ಚಿನ ಮೀನುಗಳಿಗೆ ಆಹಾರ ನೀಡಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಮನೆಯಲ್ಲಿನ ಸೌಹಾರ್ದವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನವು ಶಾಂತಿ, ಪ್ರೀತಿ ಮತ್ತು ಆರ್ಥಿಕ ಜಾಗೃತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮೀನರೇ. ಬುಧವಾರ ಜನವರಿ 7, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ನಿಮ್ಮ ದಿನವನ್ನು ಯೋಗ ಮತ್ತು ಧ್ಯಾನದೊಂದಿಗೆ ಪ್ರಾರಂಭಿಸಿದರೆ ಅದು ನಿಮಗೆ ಬಹುಮಟ್ಟಿಗೆ ಪ್ರಯೋಜನಕಾರಿಯಾಗುತ್ತದೆ. ಈ ಅಭ್ಯಾಸವು ದಿನವಿಡೀ ನಿಮ್ಮ ಶಕ್ತಿಯ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಸಣ್ಣ ಉಸಿರಾಟ ಅಭ್ಯಾಸಗಳನ್ನು ಸೇರಿಸಿ ಮತ್ತು ದೇಹ ಮನಸ್ಸಿನ ಸಮತೋಲನವನ್ನು ಕಾಪಾಡಿ. ಹೆಚ್ಚಿನ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದರ ಬಗ್ಗೆ ಯೋಚಿಸಿ, ಆದರೆ ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಪ್ರಾಥಮಿಕ ಪರಿಶೀಲನೆ ಮಾಡಿ. ದೀರ್ಘಕಾಲಿಕ ಲಾಭಕ್ಕಾಗಿ ಯೋಜನೆ ರೂಪಿಸಿ ಮತ್ತು ಅಗತ್ಯವಿದ್ದಲ್ಲಿ ಆರ್ಥಿಕ ತಜ್ಞರ ಸಲಹೆ ಪಡೆಯಿರಿ. ಕುಟುಂಬ ಸದಸ್ಯರು ಅಥವಾ ಸಂಗಾತಿ ಕೆಲವು ಉದ್ವಿಗ್ನತೆಗೆ ಕಾರಣವಾಗಬಹುದು. ಅವರ ಭಾವನೆಗಳನ್ನು ಶಾಂತವಾಗಿ ಕೇಳಿ ಮತ್ತು ಸ್ಪಷ್ಟ ಸಂವಾದಕ್ಕೆ ಅವಕಾಶ ನೀಡಿ. ವೈಯಕ್ತಿಕ ಭಾವನೆಗಳು ಅಥವಾ ರಹಸ್ಯಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯವಲ್ಲ. ಸಮಯ ಮತ್ತು ವಿಶ್ವಾಸವನ್ನು ಕಾಯಿರಿ. ಕೆಲಸದ ದಕ್ಷತೆಯನ್ನು ಹೆಚ್ಚಿಸಲು ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ವಿಶಿಷ್ಟ ಶೈಲಿ ಮತ್ತು ಕಾರ್ಯವಿಧಾನಗಳು ಇತರರ ಗಮನ ಸೆಳೆಯುತ್ತವೆ. ಹೊಸ ವಿಧಾನಗಳನ್ನು ಪ್ರಯೋಗಿಸುವಾಗ ಸಣ್ಣ ಪರೀಕ್ಷೆಗಳನ್ನು ಮಾಡಿ ಮತ್ತು ಫಲಿತಾಂಶಗಳನ್ನು ದಾಖಲಿಸಿ. ನಿಮ್ಮ ಪ್ಯಾಕ್ ಮಾಡಿದ ವೇಳಾಪಟ್ಟಿಯಿಂದ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಟ್ಟು ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಹೋಗಿ. ಈ ಸಮಯವು ಸಂಬಂಧವನ್ನು ಪುನಶ್ಚೇತನಗೊಳಿಸುತ್ತದೆ. ಆದರೆ ಸಣ್ಣ ಘರ್ಷಣೆಗಳು ಸಂಭವಿಸಬಹುದು. ಅವುಗಳನ್ನು ತಕ್ಷಣ ದೊಡ್ಡದಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಸಂಗಾತಿಯ ಆರೋಗ್ಯದ ತೊಂದರೆಗಳು ಕೆಲವು ಕೆಲಸಗಳಿಗೆ ಅಡ್ಡಿಯಾಗಬಹುದು. ಅವರ ಆರೈಕೆಗೆ ಸಮಯ ಮೀಸಲಿಡಿ ಮತ್ತು ಅಗತ್ಯವಿದ್ದಲ್ಲಿ ಕೆಲಸದ ಯೋಜನೆಯನ್ನು ಸಡಿಲಗೊಳಿಸಿ. ಸಹಾನುಭೂತಿ ಮತ್ತು ಸಮನ್ವಯವು ಈ ದಿನದ ಪ್ರಮುಖ ಕೀಲಕಗಳು. ಪರಿಹಾರ: ನಿಮ್ಮ ಪ್ರೇಮಿಗೆ ಉಕ್ಕು ಅಥವಾ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಉಡುಗೊರೆಗಾಗಿ ನೀಡಿ.
ಇದು ನಿಮ್ಮ ಪ್ರೀತಿಯ ಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಇಂದು ನಿಮ್ಮ ದಿನವು ಶಾಂತಿ, ಶಕ್ತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ.